ಮನುಷ್ಯನ ಸಾವಿನ ನಂತರ ಏನಾಗುತ್ತೆ? ಈ ಒಂದು ಪ್ರಶ್ನೆಗೆ ಶತಮಾನಗಳು ಕಳೆದ್ರೂ ನಮಗೆ ನಿಖರವಾದ ಉತ್ತರ ಸಿಕ್ಕಿಲ್ಲ. ಪುನರ್ಜನ್ಮ ಅಥವಾ ಮರುಹುಟ್ಟು ಎಂಬುದು ಕೇವಲ ಕಟ್ಟುಕತೆಯೇ, ಹಿರಿಯರು ಹೇಳುವ ಧಾರ್ಮಿಕ ನಂಬಿಕೆಯೇ, ಅಥವಾ ವಿಜ್ಞಾನಕ್ಕೂ ನಿಲುಕದ ಯಾವುದಾದ್ರೂ ವಿಸ್ಮಯವೇ? ಭಾರತೀಯ ಮೂಲದ ಧರ್ಮಗಳಾದ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿ ಪುನರ್ಜನ್ಮದ ಪರಿಕಲ್ಪನೆ ಹಾಸುಹೊಕ್ಕಾಗಿದೆ. ಭೌತಿಕ ದೇಹಕ್ಕೆ ಮಾತ್ರ ಸಾವು, ಆದರೆ ಒಳಗಿರುವ ಜೀವ ಅಥವಾ ಆತ್ಮಕ್ಕೆ ಸಾವಿಲ್ಲ ಎಂಬುದು ಈ ಧರ್ಮಗಳ ನಂಬಿಕೆ. ನಾವು ಮಾಡುವ ಪಾಪ ಪುಣ್ಯಗಳ ಕರ್ಮದ ಆಧಾರದ ಮೇಲೆಯೇ ಮುಂದಿನ ಜನ್ಮ ನಿರ್ಧಾರವಾಗ್ತದೆ ಎಂದು ಹೇಳಲಾಗ್ತದೆ. ಆದರೆ ಪುನರ್ಜನ್ಮ ಎಂಬುದು ಕೇವಲ ನಂಬಿಕೆಯಲ್ಲ, ಅದಕ್ಕೆ ಸಾಕ್ಷಿಗಳಿವೆ ಎನ್ನುತ್ತವೆ ಜಗತ್ತನ್ನೇ ಬೆರಗುಗೊಳಿಸಿದ ಕೆಲವು ಅಚ್ಚರಿಯ ಘಟನೆಗಳು. 1930ರ ದಶಕದಲ್ಲಿ ದೆಹಲಿಯ ಶಾಂತಿ ದೇವಿ ಎಂಬ ಬಾಲಕಿ ತಾನು ಮಥುರಾದಲ್ಲಿ ಬದುಕಿದ್ದೆ ಎಂದು ತನ್ನ ಹಿಂದಿನ ಜನ್ಮದ ಗಂಡ, ಮನೆ ಹಾಗೂ ಊರಿನ ನಿಖರ ವಿವರಣೆ ನೀಡಿ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದ್ಲು. ಅತ್ತ ಅಮೆರಿಕದಲ್ಲಿ ಜೇಮ್ಸ್ ಲೈನಿಂಗರ್ ಎಂಬ ಪುಟ್ಟ ಬಾಲಕ ತಾನು ಎರಡನೇ ಮಹಾಯುದ್ಧದಲ್ಲಿ ಫೈಟರ್ ಪೈಲಟ್ ಆಗಿದ್ದೆ ಅಂತ ಹೇಳ್ತಾ ಐತಿಹಾಸಿಕ ದಾಖಲೆಗಳಿಗೆ ನಿಖರವಾಗಿ ಹೊಂದಿಕೆಯಾಗುವಂತಹ ಯುದ್ಧ ವಿಮಾನಗಳ ಬಿಡಿಭಾಗಗಳು ಮತ್ತು ಪತನವಾದ ಜಾಗದ ಮಾಹಿತಿ ನೀಡಿದ. ಬ್ರಿಟಿಷ್ ಮಹಿಳೆ ಡೆರೋಥಿ ಇಡೀ ಯಾವುದೇ ಅಧ್ಯಯನವಿಲ್ಲದೆ ಪ್ರಾಚೀನ ಈಜಿಪ್ಟ್ನ ದೇವಾಲಯದ ಗುಪ್ತ ಉದ್ಯಾನವನ್ನ ತೋರಿಸಿ ವಿಜ್ಞಾನಿಗಳನ್ನೇ ದಂಗಾಗುವಂತೆ ಮಾಡಿದ್ಲು. ಹಾಲಿವುಡ್ ನಟನಾಗಿದ್ದೆ ಎಂದ ಅಮೆರಿಕದ ರಯನ್ ಹ್ಯಾಮ್ಸನ್, ಸ್ಕಾಟ್ಲೆಂಡ್ನ ಕ್ಯಾಮರೂನ್ ಮ್ಯಾಕಾಲೆ, ಹೀಗೆ ಜಗತ್ತಿನಾದ್ಯಂತ ಸಾವಿರಾರು ಮಕ್ಕಳ ಪ್ರಕರಣಗಳನ್ನ ವರ್ಜೀನಿಯಾ ವಿಶ್ವವಿದ್ಯಾಲಯದ ಖ್ಯಾತ ಮನೋವೈದ್ಯ ಡಾಕ್ಟರ್ ಇಯಾನ್ ಸ್ಟೀವೆನ್ಸನ್ ದಶಕಗಳ ಕಾಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ರು. ಇಷ್ಟೆಲ್ಲ ಪ್ರಕರಣಗಳಿದ್ರೂ ವಿಜ್ಞಾನ ಮಾತ್ರ ಪುನರ್ಜನ್ಮವನ್ನ ಇಂದಿಗೂ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಪುನರ್ಜನ್ಮವನ್ನ ಖಚಿತವಾಗಿ ಸಾಬೀತುಪಡಿಸುವ ಯಾವುದೇ ಪ್ರಯೋಗಾಲಯದ ಸಾಕ್ಷಿಗಳು ಲಭ್ಯವಿಲ್ಲ ಎಂಬುದು ವಿಜ್ಞಾನಿಗಳ ವಾದ. ಇದೆಲ್ಲವೂ ಮಕ್ಕಳು ಎಲ್ಲಿಯೋ ಕೇಳಿದ ವಿಷಯಗಳನ್ನ ಭ್ರಮಿಸುವ ನೆನಪಿನ ಗೊಂದಲ, ಪೋಷಕರು ಅರಿವಿಗೆ ಬಾರದ ಬೀರುವ ಪ್ರಭಾವ, ಅಥವಾ ಕೇವಲ ಕಾಕತಾಳೀಯ ಘಟನೆಗಳು ಎಂದು ಮನಶಾಸ್ತ್ರಜ್ಞರು ವಿಶ್ಲೇಷಿಸುತ್ತಾರೆ. ಆದರೂ ಸಂಪೂರ್ಣವಾಗಿ ವಿವರಿಸಲಾಗದ ಕೆಲವು ಅಸಾಧಾರಣ ಪ್ರಕರಣಗಳು ಇವೆ ಎಂಬುದನ್ನ ಸಂಶೋಧಕರು ಒಪ್ತಾರೆ. ಕೊನೆಯದಾಗಿ ಕಾಡುವ ಒಂದು ಜಿಜ್ಞಾಸೆಯ ಪ್ರಶ್ನೆ ಅಂದ್ರೆ, ಪುನರ್ಜನ್ಮ ನಿಜವಾಗಿಯೂ ಇದ್ರೆ ಹಿಂದಿನ ಜನ್ಮದ ನೆನಪುಗಳು ಪ್ರತಿಯೊಬ್ಬರಿಗೂ ಯಾಕಿರೋದಿಲ್ಲ? ಪ್ರಕೃತಿಯ ನಿಯಮದಂತೆ ಹಳೆಯ ನೆನಪುಗಳು ಅಳಿಸಿ ಹೋಗ್ತವೆ ಎಂಬುದು ಒಂದು ವಾದವಾದ್ರೆ, ವೈಜ್ಞಾನಿಕವಾಗಿ ಇದಕ್ಕೆ ಇನ್ನೂ ಯಾವುದೇ ಖಚಿತ ಉತ್ತರವಿಲ್ಲ. ಪುನರ್ಜನ್ಮ ಎಂಬುದು ಅತ್ತ ಸಂಪೂರ್ಣವಾಗಿ ತಳ್ಳಿ ಹಾಕಲಾಗದ, ಇತ್ತ ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗದ ಒಂದು ರಹಸ್ಯಮಯ ವಿಷಯ. ನಂಬಿಕೆ ಮತ್ತು ಸಂಶೋಧನೆಗಳ ನಡುವಿನ ಈ ಕಣ್ಣಾಮುಚ್ಚಾಲೆ ಆಟ ನಿರಂತರವಾಗಿರಲಿದೆ.